ನಮಸ್ಕಾರ. ನುಡಿ ಬೆಳಗು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ನಿಸರ್ಗದ ಬಯಕೆಯಂತೆ ಬದುಕು. ಒಂದು ಗಿಡದಲ್ಲಿ ಸಾವಿರಾರು ಎಲೆಗಳಿರುತ್ತವೆ. ಯಾವುದಾದರೂ ಒಂದು ಎಲೆ ನಾನು ಹೇಳಿದ ಹಾಗೆಯೇ ಗಿಡ ಕೇಳಬೇಕು, ನಾನು ಅಲುಗಾಡಿದರೆ ಗಿಡ ಅಲುಗಾಡಬೇಕು, ನಾನು ನಿಂತರೆ ಗಿಡ ಸುಮ್ಮನೆ ನಿಲ್ಲಬೇಕು ಅಂದರೆ ಆಗುತ್ತದೇನು? ಗಿಡ ಅಲುಗಿದರೆ ಎಲೆ ಅಲುಗಬೇಕೇ ವಿನಃ ಎಲೆ ಅಲುಗಾಡಿದರೆ ಗಿಡ ಅಲುಗಾಡುವುದಿಲ್ಲ. ಹಾಗೆಯೇ ಒಂದು ಬಸ್ಸಿನಲ್ಲಿ 50 ಮಂದಿ ಪ್ರಯಾಣಿಕರಿದ್ದರೆ ಪ್ರತಿಯೊಬ್ಬ ಪ್ರಯಾಣಿಕನೂ ಬಸ್ ನಾನು ಹೇಳಿದ ದಾರಿಯಲ್ಲಿಯೇ ಹೋಗಬೇಕು ಎಂದು ಬಯಸಿದರೆ ಅಪಘಾತವಾಗುತ್ತದೆಯೇ ವಿನಃ ಬಸ್ ಮುಂದೆ ಹೋಗುವುದಿಲ್ಲ. ಬಸ್ ಹೋಗೋದು ಚಾಲಕನ ಇಚ್ಛೆಯಂತೆಯೇ ವಿನಃ ಪ್ರಯಾಣಿಕರ ಇಚ್ಛೆಯಂತೆ ಅಲ್ಲ. ಇಲ್ಲಿ ನಾವು ಪ್ರಯಾಣಿಕರು ಅಷ್ಟೇ. ಚಾಲಕ ಬೇರೆ ಇದ್ದಾನೆ, ಅವನು ನಡೆಸಿದಂತೆ ನಡೆಯಬೇಕು. ಇದನ್ನು ತಲೆಯಲ್ಲಿ ಇಟ್ಟುಕೊಂಡರೆ ಬದುಕು ಸಮಾಧಾನದಿಂದ ಇರುತ್ತದೆ. ಇಲ್ಲವಾದರೆ ಅಪಘಾತವಾಗುತ್ತದೆ. ಇಲ್ಲಿ ನಿಸರ್ಗದ ಇಚ್ಛೆಯಂತೆ ಬದುಕಬೇಕು. ನನ್ನ ಇಚ್ಛೆಯಂತೆ ಬದುಕಲು ಹೋದರೆ ದುಃಖ ಆಗುತ್ತದೆ ಅನ್ನೋದನ್ನು ತಿಳಿದುಕೊಂಡು ಬದುಕಬೇಕು. ಹಾಗಾದರೆ ಬಯಕೆಗಳೇ ಇರಬಾರ್ದೇನು? ಊಟ ಮಾಡಬೇಕು, ತಿನ್ನಬೇಕು, ಮನೆ ಕಟ್ಟಿಸಬೇಕು, ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕು, ಎಲ್ಲವೂ ಬೇಕು. ಬಯಸೋದ್ರಲ್ಲಿ ಏನೂ ತಪ್ಪಿಲ್ಲ, ಬಯಕೆಗಳಲ್ಲಿ ಪಾಪವಿಲ್ಲ. ಆದರೆ ಮನುಷ್ಯನ ಮನಸ್ಸು ಏನಿದೆಯಲ್ಲ, ಅದು ಮಂಗ ಇದ್ದ ಹಾಗೆ ಇದೆ. ಅದು ಒಂದೇ ಬಯಕೆಗೆ ನಿಲ್ಲೋದಿಲ್ಲ. ಬಯಕೆಗಳ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ. ಅದಕ್ಕೆ ಬಯಕೆಯನ್ನು ಪಡು, ಆದರೆ ನಾನು ಬಯಸಿದ್ದೆಲ್ಲ ಸಿಗೋದಿಲ್ಲ ಎನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೋ ಅಷ್ಟೇ. ಎಲ್ಲವನ್ನು ನಿಸರ್ಗದ ಇಚ್ಛೆಗೆ ಅರ್ಪಿಸಿ ಬದುಕುವುದು ಅಷ್ಟೇ. ನನ್ನದು ಎನ್ನುವುದು ಹೃದಯದಿಂದ ತೆಗೆದುಬಿಟ್ಟರೆ ನಮಗೆ ಕೋರ್ಟ್ಗಳೇ ಬೇಕಾಗಿಲ್ಲ. ನಾ ಎನ್ನುವ ಜಾಗದಲ್ಲಿ ನೀ ಹಾಕಿದರೆ ಭಕ್ತನಾಗುತ್ತಾನೆ. ಎನ್ನ ವಾಮ ಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನವು ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ಧಿಮಿತ್ತೆ ಕೂಡಲ ಸಂಗಮ ದೇವ ಎಂದು ಹೇಳುತ್ತಾರೆ ಬಸವಣ್ಣನವರು. ನನ್ನ ಇಚ್ಛೆಯಂತೆ ಏನೂ ನಡೆಯೋದಿಲ್ಲ ಅನ್ನೋದು ಗೊತ್ತಿದೆ. ಎಲ್ಲ ನಿನ್ನ ಇಚ್ಛೆಯಂತೆ ನಡೆಯುತ್ತದೆ ಎನ್ನುವುದೂ ಗೊತ್ತಿದೆ. ಆದರೂ ಬದುಕೆಂದ ಮೇಲೆ ಕಷ್ಟ ನಷ್ಟಗಳು ಸುಖ ಎಲ್ಲವೂ ಬರುತ್ತವೆ. ಅವುಗಳನ್ನು ಎದುರಿಸಲು ಶಕ್ತಿ ಕೊಡು ಅಷ್ಟೇ ಎಂದು ಕವಿ ರವೀಂದ್ರರು ಕೇಳಿಕೊಳ್ಳುತ್ತಾರೆ. ಯಾರಾದರೂ ವಿಷ ಕುಡಿದು ಸತ್ತರೆ ನಾವು ಅವರು ಆತ್ಮಹತ್ಯೆ ಮಾಡಿಕೊಂಡರು ಎನ್ನುತ್ತೇವೆ. ನೇಣು ಹಾಕಿಕೊಳ್ಳುವುದು, ಬಾವಿಗೆ ಹಾರಿ ಪ್ರಾಣ ಬಿಡುವುದು ಆತ್ಮಹತ್ಯೆ ಅಲ್ಲ. ಅದು ಕೇವಲ ದೇಹದ ಹತ್ಯೆ ಅಷ್ಟೇ. ದೇವರು ಕೊಟ್ಟ ಈ ಸುಂದರ ಜೀವನವನ್ನು ನಮ್ಮ ಕೈಯಾರೆ ಹಾಳು ಮಾಡಿದರೆ ಅದು ಆತ್ಮಹತ್ಯೆ. ದೇಹ ಹೋದರಷ್ಟೇ ಆತ್ಮಹತ್ಯೆ ಅಲ್ಲ. ಜೀವನದಲ್ಲಿ ಕಷ್ಟ ಬಂದರೆ ನಾವು ಜೀವಂತ ಇದ್ದೇವೆ ಅಂತ ಅರ್ಥ. ಯಾರು ಜಾಲಿಯ ಗಿಡಕ್ಕೆ ಕಲ್ಲನ್ನು ಎಸೆಯುವುದಿಲ್ಲ, ಮಾವಿನ ಗಿಡಕ್ಕೆ ಕಲ್ಲನ್ನು ಎಸೆಯುತ್ತಾರೆ. ನಮಗೆ ಕಷ್ಟವೆಂಬ ಕಲ್ಲುಗಳು ಬಂದು ಬೀಳುತ್ತಿವೆ ಅಂದರೆ ನಾವು ಮಾವಿನ ಗಿಡ ಎನ್ನುವುದನ್ನು ತಿಳಿದುಕೊಂಡು ಬದುಕಬೇಕು. ಮನುಷ್ಯ ಹೇಡಿಯಾಗಬಾರದು, ಧೀರನಾಗಿ ಬದುಕಬೇಕು. ನಮಸ್ಕಾರ, ಧನ್ಯವಾದಗಳು.